ನೋಡಿ, ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು, ಸಭೆಯಲ್ಲಿ ಸುಳ್ಳು ಸಹೋದರರು ಇರ್ತಾರೆ. ಎಲ್ಲಿರ್ತಾರೆ? ಥಿಯೇಟ್ರಲ್ಲ, ಬಾರಲ್ಲ. ಕಳ್ಳ ಸಹೋದರರು ಎಲ್ಲಿರ್ತಾರಂತೆ? ಚರ್ಚಲ್ಲಿ. ಸೊ ಎಲ್ಲರೂ ಒಂದೇ ಥರ ಇರೋದಿಲ್ಲ ಚರ್ಚಲ್ಲಿ. ಚರ್ಚ್ ಅಂದರೆ ಹೋಲಿ ಪ್ಲೇಸ್ ಅಂತ ತಿಳ್ಕೊಬಾರ್ದು. ಅಲ್ಲೂ ನಮ್ಮನ್ನು ಕೆಡಿಸೋದಕ್ಕೆ ಕೆಲವರು ಇರ್ತಾರೆ. ಸ್ವಾರ್ಥ ಸೇವೆಯಲ್ಲಿ ಶ್ರಮೆ ಇದೆ ಅಂತೆ. ಏನು ಶ್ರಮೆ ಗೊತ್ತಾ? ನೀನು ಮಾತಾಡೋದಕ್ಕೆಲ್ಲ ನಿನಗೆ ಅಗೇನ್ಸ್ಟ್ ಮಾಡೋದಕ್ಕೆ ಒಂದು ಗುಂಪೆದೊಳು ಬಿಡುತ್ತೆ. ವಿತೌಟ್ ಅಪೋಸಿಷನ್ ವಿ ಕೆನಾಟ್ ಸ್ಪೀಕ್ ಗ್ರೇಸ್. ನಾವು ಪ್ರೇಯರ್ಗೆ ಹೋದಾಗೆಲ್ಲ ಹೆಂಗೆ ಹೋಗ್ತೀವಿ? ಚಿಂತೆಯಲ್ಲೇ ಹೋಗ್ತೀವಿ. ಆದರೆ ಬೈಬಲ್ ಏನು ಹೇಳ್ದು ಗೊತ್ತಾ? ಯಾವುದಕ್ಕೂ ಚಿಂತೆ ಮಾಡದೆ ನಿಮ್ಮ ಬಗ್ಗೆ 1000 ಜನ ಏನು ಹೇಳ್ತಾರೋ ಅದರಲ್ಲಿ ಸೈತಾನನಿಗೆ ಖುಷಿ ಇಲ್ಲ. ಆದರೆ ನಿಮ್ಮ ಬಗ್ಗೆ ನೀವೇನು ಹೇಳ್ತೀರೋ ಅದೇ ಅವನು ಖುಷಿ. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ದೇವ್ರ ಬಗ್ಗೆ ನಾವು ತಿಳ್ಕೊಳ್ತಾ ನಮ್ಮೊಳಗಡೆ ಒಂದು ಧೈರ್ಯ ಬರುತ್ತೆ. ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ನಮ್ಮ ಕಾರ್ನ ಕೆಲಸ ಮಾಡೋಕ್ಕೆ ಬರದೇ ಇರುವಂಥ ಮೆಕ್ಯಾನಿಕ್ ಹತ್ರ ಕೊಡೋಕ್ಕೆ ಇಷ್ಟಪಡಲ್ಲ. ಐ ವುಡ್ ನಾಟ್ ವಾಂಟ್ ಎನಿ ಒನ್ ಟು ವರ್ಕ್ ಆನ್ ಮೈ ಕಾರ್ ಹೂ ಈಸ್ ಅನ್ಕ್ವಾಲಿಫೈಡ್. ಐ ವುಡ್ ನಾಟ್ ವಾಂಟ್ ಎನಿ ಒನ್ to repair my computers who is unqualified. I do not want anyone teaching me the word of God who is unqualified. So ಒಂದು ಕಾರನ್ನು ರಿಪೇರಿ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು. ಕಂಪ್ಯೂಟರ್ ರಿಪೇರಿ ಮಾಡೋರೆ ಎಕ್ಸ್ಪೀರಿಯನ್ಸ್ ಇರಬೇಕು. ವಾಕ್ಯ ಹೇಳೋರ್ಗು ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ನಾವು ಗೊತ್ತಿಲ್ಲದೆ ಎಲ್ಲ ಕಡೆನೂ ನಾವು ಕೇಳ್ತಾ ಇದ್ದೀವಿ ಪಾಸ್ಟರ್ ಅನ್ನೋದನ್ನು ನಿಲ್ಲಿಸ್ಬಿಟ್ಟು, ಯಾರು ನಮಗೆ ಸ್ಪಿರಿಚುವಲ್ ಲೀಡರ್ಸ್, ಯಾರ ಮುಖಾಂತರ ವಾಕ್ಯ ಕೇಳ್ತೀವಲ್ಲ, ಯಾರ ಮುಖಾಂತರ ವಾಕ್ಯ ನಮ್ಗೆ ಅರ್ಥ ಆಗ್ತೈತೆ ಅವ್ರ ಪ್ರಸಂಗನ ಕೇಳಬೇಕು. ಆಮೆನ್. ಸೊ ಎಲ್ಲರ ಪ್ರಸಂಗನೂ ನಾನು ಕೇಳ್ತೀನಿ ಪಾಸ್ಟರ್. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಾನು ಎಲ್ಲರ ಪ್ರಸಂಗ ಕೇಳ್ತೀನಿ. ನಾನೇನು ಹೇಳ್ತೀನಿ, ಎಲ್ಲರ ಪ್ರಸಂಗ ಕೇಳೋದು ಮುಖ್ಯ ಅಲ್ಲ. ಯಾವ ಪ್ರಸಂಗ ನಿನಗೆ ಅರ್ಥ ಆಗುತ್ತೆ, ಯಾರು ನಿನಗೆ ಅರ್ಥ ಮಾಡಿಸ್ತಾರೆ, ಅಲ್ಲೇ ದೇವರು ನಿನ್ನೊಂದಿಗೆ ಮಾತನಾಡ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಮಾತನಾಡುವಂಥ ಈ ವಾಕ್ಯಗಳು ನಿನಗೆ ಅರ್ಥ ಆದರೆ ಐ ಆಮ್ ಯುವರ್ ಲೀಡರ್. ಯಾವಾಗಲೂ ಒಂದು ಟೀಚಿಂಗ್ ಬಂದ್ಬಿಟ್ಟು ನಮ್ಗೆ ಅರ್ಥ ಆಗೋದು ಮಾತ್ರ ಅಲ್ಲ, ಆ ಟೀಚಿಂಗ್ ನಮಗೆ ಬಿಡುಗಡೆ ಕೊಡಬೇಕು. ಅದು ಭಾಳ ಭಾಳ ಮುಖ್ಯ ಲೈಫಲ್ಲಿ. ಇವತ್ತು ಕ್ರೈಸ್ತರು ದೇ ಆರ್ ಇನ್ ಬಾಂಡೇಜ್. ಪೀಪಲ್ ವಾಂಟ್ ಡೆಲಿವರೆನ್ಸ್. ಜನರಿಗೆ ಇವತ್ತು ಬಿಡುಗಡೆ ಕೊಡುವಂಥ ಪ್ರಸಂಗಗಳು ಬೇಕೇ ಹೊರತು ಇನ್ನೂ ಬಂಧನದಲ್ಲಿಡುವಂಥ ಪ್ರಸಂಗಗಳು ಬೇಕಾಗಿಲ್ಲ. ಅದಕ್ಕೆ ಬೈಬಲಲ್ಲಿ ಪೌಲನ್ ಮಾಡುವಂಥ ಪ್ರಸಂಗಕ್ಕೆ, ಯೇಸು ಕ್ರಿಸ್ತನ್ ಮಾಡಿದಂಥ ಪ್ರಸಂಗಕ್ಕೆ ಅನೇಕರು ಅಪೋಸ್ ಮಾಡಿದ್ರು. ನಾನೇನು ಹೇಳ್ತೀನಿ ಅಂದರೆ, ಎಲ್ಲೆಲ್ಲ ಅಪೋಸಿಷನ್ ಇದೆಯೋ ಅಲ್ಲಿ ಸ್ವಲ್ಪ ಗಮನವಾಗಿ ಕೇಳಬೇಕು. ಸಮಥಿಂಗ್ ವಿಲ್ ಬಿ ದೇರ್. ಒಂದು ಗಾದೆ ಹೇಳ್ತಾರೆ, ಒಂದು ಸತ್ಯ ಮನೆ ಬಾಗಿಲನ್ನ ಬಿಟ್ಟು ಆಚೆ ಹೋಗೋಷ್ಟರಲ್ಲಿ ಸುಳ್ಳು ಊರೆಲ್ಲ ಸುತ್ಕೊಂಬಂದ್ಬಿಟ್ಟಿರ್ತೈತಂತೆ. ಸೊ ಸುಳ್ಳು ಬೇಗ ಹರಡ್ಬಿಡುತ್ತೆ, ನಿಜ ಹರಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಲ್ಲಿಗೆ ಅಪೋಸಿಷನ್ ಇರುತ್ತೆ, ಅಲ್ಲಿ ಜನರು ಎದುರಿಸ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಸೈತಾನನೇ ಎದುರಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಸೈತಾನನೇ ಎದುರಿಸಿದ್ರೆ ಪರವಾಗಿಲ್ಲ, ಅದಕ್ಕಿಂತ ಮುಖ್ಯವಾಗಿ ದೇವ್ರ ಸೇವಕರೇ ಎದುರಿಸ್ತಾ ಇರ್ತಾರೆ. ಸರಿ, ಓಕೆ. ಇವಾಗ ನೋಡಿ, ನಾನು ಯಾವಾಗಲೂ ಮಾತನಾಡೋದು ಪ್ರಾಸ್ಪರಿಟಿ, ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್, ಗ್ರೇಸ್ ಆಫ್ ಗಾಡ್. ಫಿಲಿಪ್ ಪಾಸ್ಟರ್ ಬಂದರೆ ಯಾವುದು? ಪ್ರಾಸ್ಪರಿಟಿ, ಗ್ರೇಸು, ಇದು ಮಾತಾಡ್ತಾನೆ ಇರ್ತೀನಿ. ದೇವರು ಆಶೀರ್ವದಿಸ್ತಾರೆ, ಲಾಂಗ್ ಲೈಫ್ ಇರುತ್ತೆ, ಭಾಳ ದಿನ ಬದುಕ್ತೀರಾ. ನೋಡಿ, ನಾನು ಈ ಥರ ಹೇಳಿದ ತಕ್ಷಣ ಎಲ್ಲರೂ ಪಾಸ್ಟರ್ ಅದು ಹೆಂಗೆ ಭಾಳ ದಿನ ಬದುಕ್ತಾರೆ? ದೇವ್ರನ್ನ ನಂಬಿರೋರು ಬೇಗ ಸಾಯ್ತಾರೆ, ಅದೇ ಗುರುತು ಅಂತ ಕೆಲವರು ಹೇಳ್ತಾರೆ. ನಾನೇನು ಹೇಳ್ತೀನಿ, ದೀರ್ಘಾಯುಷ್ಯ ಅನ್ನೋದು ದೇವರು ನಮಗೆ ಇಟ್ಟಿರುವಂಥ ಒಂದು ಗಿಫ್ಟ್, ವರ. ಲಾಂಗ್ ಲೈಫ್ ಈಸ್ ದ ಗಿಫ್ಟ್ ಫ್ರಮ್ ಗಾಡ್. ಈಗ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸ್ಪೀಡೋಮೀಟ್ರ್ ಕಿಲೋಮೀಟ್ರ್ ಎಷ್ಟಿರುತ್ತೆ? 220 ಇಟ್ಕೊಳ್ಳಿ, 200 220 ಇರುತ್ತೆ. ಒಂದು ಸ್ಪೀಡೋಮೀಟ್ರ್ ಎಷ್ಟಿರುತ್ತೆ? 220 ಇರುತ್ತೆ. ಈಗ ಕಾರ್ ತೊಗೊಂಡಿರೋರೆಲ್ಲನೂ 220 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಲ್ಲ. ಕಂಪನಿ ಏನು ಹೇಳುತ್ತೆ? 220ವರೆಗೂ ಹೋಗುತ್ತೆ ಅಂತ. ಈಗ ಹೋಗ್ಬೇಕಾ ಬೇಡವಾ ಅಂತ ಯಾರು ತೀರ್ಮಾನ ಮಾಡಬೇಕು? ಗಾಡಿ ಓಡಿಸೋರು ತೀರ್ಮಾನ ಮಾಡಬೇಕು, ಅಲ್ಲಿವರೆಗೂ ಹೋಗ್ಬೋದಾ ಅಂತ.
ಕಂಪನಿ ಹೇಳುತ್ತೆ ಹೋಗುತ್ತೆ ಅಂತ. ಹೋಗ್ಬೇಕಾ ಬೇಡವಾ ಅನ್ನೋದು ಓಡಿಸೋರು ತೀರ್ಮಾನ. ಅದೇ ರೀತಿಯೇ ದೇವ್ರು ಲಾಂಗ್ ಲೈಫ್ ಅಂತ ಹೇಳ್ಬಿಟ್ರು. ನಿನಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕೋ ಅಷ್ಟು ಹೋಗ್ಬಿಟ್ಟು ಇಂಜಿನ್ ಆಫ್ ಮಾಡ್ಕೊ. ಇದು ಪ್ರಾಡಕ್ಟ್ ಪ್ರಾಬ್ಲಮ್ ಇಲ್ಲ, ಇದು ಕಂಪನಿ ಪ್ರಾಬ್ಲಮ್ ಇಲ್ಲ. ನೀವು ನಾನು 60ರಲ್ಲೇ ಹೋಗೋದು ಅಂದರೆ ಕಂಪನಿ ಏನು ಹೇಳುತ್ತೆ, ಹೋಗಿ ನಿನ್ನ ಇಷ್ಟ. ಆದರೆ ಎಲ್ಲರಿಗೂ ಹೋಗ್ಬೋದು, 220ವರೆಗೂ ಹೋಗ್ಬೋದು, 200ವರೆಗೂ ಹೋಗ್ಬೋದು. ನಿನಗೆ ಹೋಗೋಕ್ಕೆ ಎಷ್ಟು ಮನಸ್ಸಿದೆಯೋ ಹೋಗಪ್ಪ. ಕ್ರಿಶ್ಚಿಯಾನಿಟಿಯಲ್ಲೂ ಹಾಗೆ ದೇವ್ರು ಏನು ಹೇಳ್ತಾರೆ ಅಂದರೆ ಯು ವಿಲ್ ಲಿವ್ ಲಾಂಗ್. ಆದರೆ ನಿನಗೆ ಎಲ್ಲವರೆಗೂ ಬೇಕು, ನಿನಗೆ ಎಷ್ಟು ದೂರ ಓಡಬೇಕು, ನಿನ್ನ ಇಷ್ಟ ಹೆಂಗೋ ಅದೇ ದೇವ್ರು ನೆರವೇರಿಸೋದು. ಸೊ ಲಾಂಗ್ ಲೈಫ್ ಬಾಳಬೇಕು, ಆಶೀರ್ವಾದವಾಗಿ ಇರಬೇಕು, ಇನ್ನೊಬ್ರಿಗೆ ಆಶೀರ್ವಾದವಾಗಿ ನಾವಿರಬೇಕು, ನಾವು ಆಶೀರ್ವಾದವಾಗಿ ಇರಬೇಕು ಅನ್ನೋ ಪ್ರಸಂಗ ಮಾಡೋದ್ರಲ್ಲಿ ತಪ್ಪೇನ್ರಿ ಐತೆ? ಈಗ ನೀವು ತುಂಬ ದಿನ ಬದುಕ್ತೀರಾ ಅಂದರೆ ಯಾರು ಕೋಪ ಬರಬೇಕು? ಲಾಂಗ್ ಲೈಫ್ ಇರ್ತೀರಾ ನೀವು ಅಂತ ಹೇಳಿದ್ರೆ ಯಾರು ಕೋಪ ಬರಬೇಕು? ನೋಡಿ, ನೀವು ಚೆನ್ನಾಗಿರ್ತೀರ, ಆಶೀರ್ವಾದವಾಗಿ ಇರ್ತೀರ ಅಂದರೆ ಯಾರು ಕೋಪ ಬರಬೇಕು? ಆಗದೆ ಇರೋರಿಗೆ. ಪ್ಲಸ್ ಯಾರಿಗೆ ಇಷ್ಟ ಇಲ್ಲ ನೀವು ಚೆನ್ನಾಗಿರೋದು? ಎನಿಮಿ ಸೈತಾನನು. ಯಾರಿಗಿಷ್ಟ ಇಲ್ಲ ಆಶೀರ್ವಾದದ ಬಗ್ಗೆ ಮಾತಾಡಿದ್ರೆ, ಲಾಂಗ್ ಲೈಫ್ ಬಗ್ಗೆ ಮಾತಾಡಿದ್ರೆ ಯಾರಿಗಿಷ್ಟ ಇಲ್ಲ? ಮತ್ತು ಕೋಪ ಯಾರಿಗೆ ಬರಬೇಕು? ನಾನು ಆಶೀರ್ವಾದದ ಬಗ್ಗೆ ಮಾತಾಡಿದ್ರೆ, ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ, ಲಾಂಗ್ ಲೈಫ್ ಬಗ್ಗೆ ಮಾತಾಡಿದ್ರೆ ಕೋಪ ಯಾರಿಗೆ ಬರಬೇಕು? ಸೈತಾನನಿಗೆ. ಸೇವಕರಿಗೆ ಯಾಕೆ ಬರುತ್ತೆ? ನನಗಿದು ಒಂದೇ ಕನ್ಫ್ಯೂಷನ್ ಆಗೋದು. ಯಾಕೆಂದರೆ ನೀವು ಚೆನ್ನಾಗಿರ್ತೀರ, ಲಾಂಗ್ ಲೈಫಲ್ಲಿ ಇರ್ತೀರ, ಆಶೀರ್ವಾದವಾಗಿ ಇರ್ತೀರ ಅಂದರೆ ಸೈತಾನನು ಕೋಪ ಬರಬೇಕು. ಸೇವೆ ಮಾಡೋ ಸೇವಕರಿಗೆ ಯಾಕಪ್ಪ ಕೋಪ ಬರುತ್ತೆ? ಅಂದರೆ ನೀನು ಯಾರ್ದೋ ಏಜೆಂಟು, ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಸೊ ನಾನು ದೇವ್ರ ಏಜೆಂಟು, ದೇವರಿಂದ ಕಳಿಸಲ್ಪಟ್ಟಂಥ ಸಂದೇಶಗಾರನು. ಸೊ ದೇವ್ರ ಹೃದಯ ಏನೋ, ದೇವರು ಏನು ಹೇಳ್ತಾರೋ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು ನಾನು ಇಷ್ಟಪಡ್ತೀನಿ. ಪಾಸ್ಟರ್ ಹಂಗಾರೆ ನಾವೆಲ್ಲ ಏನು, ಅದು ನಿಮ್ಗೆ ಸೇರಿದ್ದು. ನೀವು ಯಾರು ಅಂತ ನಾನು ಹೇಳ್ತಾ ಇಲ್ಲ, ನಾನು ಯಾರು ಅಂತ ನಾನು ಹೇಳ್ತೀನಿ. ನನಗೆ ನಮ್ಮ ಜನ ಚೆನ್ನಾಗಿರಬೇಕು, ನಮ್ಮ ಫಾಲೋವರ್ಸ್ ಚೆನ್ನಾಗಿರಬೇಕು, ನಾನು ನೋಡ್ತಾ ಇರೋರು ಚೆನ್ನಾಗಿರಬೇಕು, ಕರ್ನಾಟಕದಲ್ಲಿರೋ ಜನರು ಚೆನ್ನಾಗಿರಬೇಕು, ಸಬ್ಸ್ಕ್ರೈಬ್ ಮಾಡಿರೋರು ಚೆನ್ನಾಗಿರಬೇಕು, ಗಿವರ್ಸ್ಗಳು ಚೆನ್ನಾಗಿರಬೇಕು, ಪಾರ್ಟ್ನರ್ಸ್ಗಳು ಚೆನ್ನಾಗಿರಬೇಕು. ಸೊ ಯೇಸುವಿನ ನಾಮದಲ್ಲಿ ನನ್ನ ಜೊತೆ ಕನೆಕ್ಟೆಡ್ ಆಗಿರುವಂಥ, ನನ್ನ ಸಂದೇಶನ ಕೇಳ್ತಾ ಇರುವಂಥ, ನನ್ನ ಜೊತೆ ಪಾರ್ಟ್ನರ್ ಆಗಿರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಐ ಸ್ಪೀಕ್ ಲಾಂಗ್ ಲೈಫ್ ಆ್ಯಂಡ್ ಐ ಸ್ಪೀಕ್ ಪ್ರಾಸ್ಪರಿಟಿ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಈ ಗ್ರೇಸ್ ಬಗ್ಗೆ ಮಾತಾಡಿದ್ರೆ ಈಗ ಮಾತ್ರ ಅಲ್ಲ, ಆಗಿನ ಕಾಲದಿಂದನೇ ಪ್ರಾಬ್ಲಮ್ ಇದೆ. ಈಗ ಸ್ಟಾರ್ಟ್ ಆಗಿದ್ದಲ್ಲ, ಈಗ ನ್ಯೂ ಜನ್ರೇಷನ್ ಕಾಲದಲ್ಲಿ ಸ್ಟಾರ್ಟ್ ಆಗಿದ್ದ ಪ್ರಾಬ್ಲಮ್ ಅಲ್ಲ. ಇದು ಪೌಲನ ಕಾಲದಿಂದ ಯೇಸು ಕ್ರಿಸ್ತನ್ ಬಂದಾಗಿಂದ ಈ ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಗಲೇಷಿಯನ್ಸ್ 2:4, ಗಲಾತ್ಯದವರು ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು, ಸಭೆಯಲ್ಲಿ ಸುಳ್ಳು ಸಹೋದರರು ಇರ್ತಾರೆ. ಎಲ್ಲಿರ್ತಾರೆ? ಥಿಯೇಟ್ರಲ್ಲಲ್ಲ, ಬಾರಲ್ಲಲ್ಲ. ಕಳ್ಳ ಸಹೋದರರು ಎಲ್ಲಿರ್ತಾರಂತೆ? ಚರ್ಚಲ್ಲಿ. ಸೊ ಎಲ್ಲರೂ ಒಂದೇ ಥರ ಇರೋದಿಲ್ಲ ಚರ್ಚಲ್ಲಿ. ಚರ್ಚ್ ಅಂದರೆ ಹೋಲಿ ಪ್ಲೇಸ್ ಅಂತ ತಿಳ್ಕೊಬಾರ್ದು. ಅಲ್ಲೂ ನಮ್ಮನ್ನು ಕೆಡಿಸೋದಕ್ಕೆ ಕೆಲವರು ಇರ್ತಾರೆ. ಓ ಮೈ ಗಾಡ್. Although some wanted it done pretending to be believers. Pretending to be believers ಅಂದರೆ ಹೆಂಗೆ ಗೊತ್ತಾ? ಬಿಲೀವರ್ಸ್ ಥರ ನಾಟಕ ಆಡೋದು, ಮಾತಾಡೋದೆಲ್ಲ ಅಪನಂಬಿಕೆನೇ. ಬಿಲೀವರ್ಸ್ ಅಂದರೆ ಏನು ಗೊತ್ತಾ? ನಂಬಿಕೆ ಬಗ್ಗೆನೇ ಮಾತಾಡಬೇಕು. ಯಾರು ನಮ್ಮ ನಂಬಿಕೆನ ಕೆಡಿಸ್ತಾರೋ ದೇ ಆರ್ ಪ್ರಿಟೆಂಡಿಂಗ್ ಲೈಕ್ ಬಿಲೀವರ್ಸ್, ಬಟ್ ದೇ ಆರ್ ನಾಟ್ ಬಿಲೀವರ್ಸ್. ಸೊ ಚರ್ಚಲ್ಲಿರೋರೆಲ್ಲ ಒಳ್ಳೆಯವರು ಅಂತ ಯಾವಲ್ಲೂ ತಿಳ್ಕೊಬಾರ್ದು. ಬಿ ಕೇರ್ಫುಲ್. ಗ್ರೇಸ್ ಮೆಸೇಜಲ್ಲಿ ಹೆಂಗೆ? ಬಿ ಕೇರ್ಫುಲ್. ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು ಅಲ್ಲಿ ಇದ್ದರಿಂದ ಬಲಾತ್ಕಾರ ನಡೆಯುತ್ತೆಂಬ ಭಯವಿತ್ತು. ಪೌಲನ್ ಹೇಳ್ತಾನೆ, ನನಗೆ ಭಯ ಆಗ್ತೈತೆ. ಯಾಕೆ ಗೊತ್ತಾ? ಚೆನ್ನಾಗಿರೋರನ್ನು ಕೆಡ್ಸೋರು ಒಬ್ಬರು ಒಳಗಡೆ ಬಂದ್ಬಿಡ್ತಾರೆ. ಇವರು ಚೆನ್ನಾಗಿ ಕೊಡ್ತಾ ಇದ್ದವರು ಈಗ ಕೊಡ್ತಾ ಇಲ್ಲ. ಯಾಕಂದರೆ ಕೊಡದೇ ಇರೋನು ಕೊಡ್ತಾ ಇರೋನ್ನ ಕೆಡಿಸ್ಬಿಟ್ಟ. ಚೆನ್ನಾಗಿ ಬರ್ತಾ ಇರೋರು ಈಗ ಬರ್ತಾ ಇಲ್ಲ. ಯಾಕಂದರೆ ಬರ್ದೇ ಇರೋನು ಬರ್ತಾ ಇರೋನ್ನ ಕೆಡಿಸ್ಬಿಟ್ಟ. ಸೊ ಸವಾಸ ತುಂಬ ತುಂಬ ಇಂಪಾರ್ಟೆಂಟು. ಸೊ ನೀವು ಯಾರ ಜೊತೆ ಚರ್ಚಲ್ಲಿ ಮಾತಾಡ್ತೀರಾ ಅನ್ನೋದೂ ಭಾಳ ಇಂಪಾರ್ಟೆಂಟ್. ಚರ್ಚಲ್ಲಿರೋರೆಲ್ಲ ಪರಿಶುದ್ಧವಂತರು ಅಲ್ಲ, ಚರ್ಚಲ್ಲಿರೋರೆಲ್ಲ ಬಿಲೀವರ್ಸೇ ಅಲ್ಲ. ದೇ ಆರ್ ಪ್ರಿಟೆಂಡಿಂಗ್ ಲೈಕ್ ಬಿಲೀವರ್ಸ್. ಬಿ ಕೇರ್ಫುಲ್. ನೋಡಿ, ಕನ್ನಡದಲ್ಲಿ ಹೇಳುತ್ತೆ, ಅವರು ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿರುವ ಸ್ವಾತಂತ್ರ್ಯವನ್ನು ಗೂಢವಾಗಿ
ವಿಚಾರಿಸುವುದಕ್ಕೆ ಮರೆಸಿಕೊಂಡು ಬಂದವರು. ಯಾವುದನ್ನು ಹೆಂಗೆ ಮರೆಸ್ಕೊಂಡ್ಬಂದ್ರಂತೆ? ಸ್ವಾತಂತ್ರ್ಯವನ್ನು ಏನು ಮಾಡಬೇಕಂತೆ? ಸ್ವಾತಂತ್ರ್ಯದಿಂದ ಹೊರಗಡೆ ಬಂದು ಮತ್ತೆ ದಾಸತ್ವದೊಳಗೆ ಸಿಕ್ಕಾಕಿಸ್ಬೇಕು ಅಂತ ಅನೇಕರು ಓಡಾಡ್ತಾ ಇದ್ದಾರಂತೆ. ಸೊ ನನಗಿದು ಮಾಡಿಟ್ಟಿದ್ದಾರೆ, ಅದು ಮಾಡಿಟ್ಟಿದ್ದಾರೆ, ಯಾರೋ ಮಂತ್ರ ಮಾಡಿಟ್ಟಿದ್ದಾರೆ ಅಂತ ಒಳಗಡೆ ಇರೋರೇ ಹೇಳ್ತಾರೆ. ಚೆನ್ನಾಗಿ ಪ್ರೇಯರ್ ಮಾಡಿ, ಏನೋ ಇದೈತೆ ಅದೈತೆ. ನೋಡಿ ನಾನೇನು ಹೇಳ್ತೀನಿ, ಯು ಆರ್ ಫ್ರೀ. ಐ ಮೀನ್ ನನಗೆಲ್ಲನೂ ಮಾಡೋದಕ್ಕೆ, ಎಲ್ಲನೂ ಜಯಿಸೋದಕ್ಕೆ ವಿ ಹ್ಯಾವ್ ಸ್ಟ್ರೆಂತ್. ಐ ಮೀನ್ ನನಗೆ ವಿರೋಧವಾಗಿ ಎಷ್ಟೇ ಜನ ನನಗೆ ಮಾಟ ಮಂತ್ರ ಮಾಡಿಟ್ರು ಅದು ನನ್ನನ್ನು ಮುಟ್ಟಲ್ಲ. ಯಾಕಂದರೆ ಐ ಆಮ್ ದ ಸನ್ ಆಫ್ ಗಾಡ್, ಐ ಆಮ್ ದ ಸನ್ ಆಫ್ ಗಾಡ್. ಆಮೆನ್. ನೋಡಿ, ಹೂ ವಿ ಆರ್ ಇನ್ ಕ್ರೈಸ್ಟ್. ನಾವು ನೀತಿವಂತರು, ರೈಚಿಯಸ್ ಪೀಪಲ್ ಅನ್ನೋದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು. ನೀವೆಲ್ಲ ನೀತಿವಂತರಲ್ಲ, ಯು ಹ್ಯಾವ್ ಟು ಪ್ರೇ, ಯು ಹ್ಯಾವ್ ಟು ಫಾಸ್ಟ್, ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಅಂತ ಅಪ್ಪ ಸುಸ್ತಾಗೋರ್ಗೂ ನಮ್ಮನ್ನೆಲ್ಲಾದರೂ ಒಂದು ಕಡೆ ಸಿಕ್ಕಿಸ್ಬಿಡ್ತಾರೆ. ಬಿ ಕೇರ್ಫುಲ್. ಅದಕ್ಕೆ ಪೌಲನು ಈ ರೀತಿ ಹೇಳ್ತಾನೆ ನೋಡಿ, 2 ತಿಮೋತಿ 1:7, 2 ತಿಮೋತಿಗೆ ಬರೆದ ಪುಸ್ತಕ 1:7. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಸರಿ, ಈಗ ಸ್ಪಿರಿಟ್ ಆಫ್ ಫಿಯರ್ ಯಾಕೆ ಇಲ್ಲಿ ಪೌಲನ್ ಮಾತಾಡ್ತಾನೆ ಹೇಳಿ? ನನಗೆ ಭಯದ ಆತ್ಮ ಇಲ್ಲ ಅಂತ ಯಾಕೆ ಹೇಳ್ತಾನೆ ಹೇಳಿ ನೋಡೋಣ. ಮಾಟ ಮಂತ್ರಕ್ಕೆ ಭಯ, ಸೈತಾನನಿಗೆ ಭಯ, ಆ ಭಯದ ಬಗ್ಗೆ ಮಾತಾಡ್ತಾ ಇಲ್ಲ, ಧೈರ್ಯದ ಬಗ್ಗೆ ಮಾತಾಡ್ತಾನೆ ನೋಡಿ. ನಮಗೆ ಬಲದ ಆತ್ಮ ದೇವರು ಕೊಟ್ಟಿದ್ದಾರಂತೆ. ಯಾವುದಕ್ಕೆ ಧೈರ್ಯ ಬೇಕು? ನೆಕ್ಸ್ಟ್ 8ನೇ ವಾಕ್ಯ, ಇದು ಓದಿದ್ರೆ ಮಾತ್ರನೇ ಇದು ಅರ್ಥ ಆಗೋದು. ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು. ಏನು ಹೇಳ್ತಾನೆ ಪೌಲನು? ನಾಚಿಕೆ ಪಡದೆ. ಎಲ್ಲರೂ ಹೇಳಿ, ಗ್ರೇಸ್ ಅಂತ ಮಾತಾಡ್ಬೇಕಂದ್ರೆ ನಾಚಿಕೆ ಮಾನ ಮರ್ಯಾದೆಲ್ಲ ಬಿಡಬೇಕು, ಆವಾಗಲೇ ಮಾತಾಡೋಕ್ಕಾಗೋದು. ದೇವ್ರು ಕ್ಷಮಿಸ್ತಾರೆ ಅಂತ ಅಷ್ಟು ಈಸಿಯಾಗಿ ಕೇಳೋಕ್ಕಾಗಲ್ಲ, ನಾಚಿಕೆ ಆಗುತ್ತೆ. ಪರವಾಗಿಲ್ಲಪ್ಪ, ನೀನೇನೇ ಪಾಪದಲ್ಲಿದ್ದರೂ ದೇವ್ರು ನಿನಗೆ ಕ್ಷಮಿಸ್ತಾರೆ ಅಂತ ಹೇಳೋಕ್ಕೆ ಸ್ವಲ್ಪ ನಾಚಿಕೆ ಆಗುತ್ತೆ. ಅವ್ನು ಕುಡ್ಕ ಬರ್ತಾನೆ, ಒಂದು ವ್ಯಭಿಚಾರ ಮಾಡಿದವನು ಬರ್ತಾನೆ, ಅವ್ನು ನೋಡ್ಬಿಟ್ಟು ಗಾಡ್ ಲವ್ಸ್ ಯು ಅಂತ ಹೇಳಿದ್ರೆ ಧೈರ್ಯ ಬೇಕು. ನಾವು ಹೋಲಿ ಪೀಪಲ್ಲು, ಒಳಗಡೆ ಹೋಲಿ ಆಗಿರೋರು ಮಾತ್ರನೇ ಬರಬೇಕು, ಪ್ರಾರ್ಥನೆ ಮಾಡೋರೇ ಇರಬೇಕು, ನೀತಿವಂತನಾಗಿದ್ರೇ ದೇವ್ರು ಪ್ರೀತಿಸೋದು. ಇದೆಲ್ಲ ಹೇಳೋದಕ್ಕೆ ಒಂದು ಗ್ರೂಪ್ ಇರುತ್ತೆ. ಅದ್ರ ಮಧ್ಯದಲ್ಲಿ ನೀನು ಏನೇ ಮಾಡಿದ್ರೂ ಪರವಾಗಿಲ್ಲ, ಬಟ್ ಸ್ಟಿಲ್ ಗಾಡ್ ಲವ್ಸ್ ಯು ಅಂತ ಹೇಳೋದಕ್ಕೆ ಧೈರ್ಯ ಬೇಕು. ಅದಕ್ಕೆ ಪೌಲನ್ ಹೇಳ್ತಾನೆ, ನಾಚಿಕೆ ಪಡದೆ, ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆ ಸೇವೆಗೋಸ್ಕರ ಶ್ರಮೆಯನ್ನು ಅನುಭವಿಸು. ಸುವಾರ್ತೆ ಸೇವೆಯಲ್ಲಿ ಶ್ರಮೆ ಇದೆ ಅಂತ. ಏನು ಶ್ರಮೆ ಗೊತ್ತಾ? ನೀನು ಮಾತಾಡೋದಕ್ಕೆಲ್ಲ ನಿನಗೆ ಅಗೇನ್ಸ್ಟ್ ಮಾಡೋದಕ್ಕೆ ಒಂದು ಗುಂಪೆದೊಳು ಬಿಡುತ್ತೆ. ವಿತೌಟ್ ಅಪೋಸಿಷನ್ ವಿ ಕೆನಾಟ್ ಸ್ಪೀಕ್ ಗ್ರೇಸ್. ಆತನು ನಮ್ಮನ್ನು ಸುಕೃತ್ಯಗಳನ್ನು ನೋಡಿದ್ರಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಕೃಪೆಯಿಂದಲೇ ನಮ್ಮನ್ನು ಕರೆದನು. ಎಲ್ಲರೂ ಹೇಳಿ, ಕೃಪೆ ಬಗ್ಗೆ ಮಾತಾಡಿದ್ರೆ ಮಾತ್ರನೇ ನಾಚಿಕೆ ಆಗೋದು. ಅದಕ್ಕೇನೆ ಪೌಲನ್ ಕರೀತಾನೆ, ನಾಚಿಕೆ ಪಡದೆ ಈ ಪ್ರಸಂಗನ ಮಾತಾಡೋಕ್ಕೆ ನನ್ನ ಜೊತೆ ಬಾ. ಸೊ ಹೇಡಿತನದ ಆತ್ಮವಲ್ಲ ಅಂದಿದ ತಕ್ಷಣ ನಾವೇನು ಅನ್ಕೊತೀವಿ? ಓಹೋ, ಮಾಟ ಮಂತ್ರಕ್ಕೆ ಇದು ಸೈತಾನನ ಬಗ್ಗೆ ಮಾತಾಡ್ತಾ ಇದ್ದೆ. ನೋ, ಅದನ್ನು ನಾವು ಯೂಸ್ ಮಾಡ್ತೀವಿ ಆ ವಾಕ್ಯನ ಅದಕ್ಕೆ. ಆದರೆ ಅದೆಲ್ಲ ಇಲ್ಲಿ ಬರೆದಿರೋದು. ಹೇಡಿತನದ ಆತ್ಮ ಅಲ್ಲ, ಬಲದ ಆತ್ಮ. ಅಂದರೆ ಏನು ಗೊತ್ತಾ? ಧೈರ್ಯ ಬೇಕು. ಗ್ರೇಸ್ ಮಾತಾಡೋದಕ್ಕೆ ಧೈರ್ಯ ಬೇಕು. ಎಲ್ಲರೂ ಹೇಳಿ, ಮಾತಾಡೋದಕ್ಕೂ ಧೈರ್ಯ ಬೇಕು, ಗ್ರೇಸ್ ಕೇಳೋದಕ್ಕೂ ಧೈರ್ಯ ಬೇಕು. ನೋಡಿ, ದೇವ್ರು ಕ್ಷಮಿಸ್ತಾರೆ. ನೋಡಿ, ಇವಾಗ ಸಮಾರಿಟನ್ ವುಮೆನ್ 5 ಮದುವೆ ಆಗಿತ್ತು, 6ನೇದು ಲಿವಿಂಗ್ ರಿಲೇಷನ್ಶಿಪ್ಪು. ಅವಳು ಹೋಗಿ ಜೀಸಸ್ ಕ್ರೈಸ್ಟ್ನ ಮೀಟ್ ಮಾಡ್ತಾಳೆ. ಮಾಡಿದ ತಕ್ಷಣ ಅವಳು ಹೋಗಿ ಊರೆಲ್ಲ ಗಾಸ್ಪಲ್ ಹೇಳ್ತಾಳೆ. ಈಗ ಊರಲ್ಲಿರೋರೆಲ್ಲ ಏನು ಹೇಳಿರ್ತಾರೆ? ಇವಳು ಲೈಫೇ ಸರಿಯಿಲ್ಲ, ಇವಳು ಗಾಸ್ಪಲ್ ಪ್ರೀಚ್ ಮಾಡೋಕ್ಕೆ ಬಂದವಳೆ ಅಂತ ಹೇಳ್ತಾರೆ ಇಲ್ವಾ? ಇವಾಗ ಇವಳಿಗೇನು ಬೇಕಾಗಿತ್ತು? ಧೈರ್ಯ ಬೇಕಾಗಿತ್ತು. ವ್ಯಭಿಚಾರ ಮಾಡಿದಂಥ ಸ್ತ್ರೀನ ಕಲ್ಲೊಡಿಬೇಕಾಗಿತ್ತು. ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ ಇನ್ನು ಮುಂದೆ ಪಾಪ ಮಾಡಬೇಡ, ಐ ಫರ್ಗಿವ್, ಹೋಗು ಅಂತ ಹೇಳ್ತಾರೆ. ಈ ಥರ ಹೇಳೋದಕ್ಕೆ ಧೈರ್ಯ ಬೇಕು. ಸ್ಟ್ರಿಕ್ಟಾಗಿ ಮಾತಾಡೋದಕ್ಕೆ 1000 ಜನ ಇರ್ತಾರೆ ರೀ. ಪ್ರೀತಿಯಲ್ಲಿ ಮಾತಾಡೋದು ಜನರೇ ತುಂಬ ಕಡಿಮೆ. ನೋಡಿ, ಯಾವಾಗಲೂ ನಾವು ನೀತಿವಂತರು ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಪ್ರಾರ್ಥನೆ ಬೇರೆ ಸ್ಟೈಲಲ್ಲಿರುತ್ತೆ. ಇಲ್ಲಾಂದರೆ ನಮ್ಮ ಪ್ರಾರ್ಥನೆ ಹೆಂಗಿರುತ್ತೆ ಗೊತ್ತಾ? ಯಾವಾಗಲೂ ದೇವರೇ ನನ್ನ ಕ್ಷಮಿಸಪ್ಪ, ನನ್ನನ್ನು ತೊಳಿಯಪ್ಪ, ನನ್ನನ್ನು ತೊಳಿಯಪ್ಪ. ನಾನು ತೊಳಿಯೋಕ್ಕೆ ಅರ್ಧ ಅವರ್ ಹೊಟ್ಟೋಯ್ತು. ಇದಕ್ಕೆ ನೀವೇ ಸ್ನಾನ ಮಾಡ್ಕೊಂಡು ತೊಳ್ಕೊಂಡು ಬಂದ್ಬಿಡ್ಬೋದು 5 ನಿಮಿಷದಲ್ಲಿ. ನಾವೇನು ಮಾಡ್ತೀವಿ? ನನ್ನನ್ನು ಕ್ಲೀನ್ ಮಾಡಪ್ಪ, ನನ್ನ ವಾಶ್ ಮಾಡಪ್ಪ. ಸೊ ನೋಡಿ, ವೆನ್ ವಿ ಕಮ್ ಟು ನೋ ವಿ ಆರ್ ರೈಚಸ್, ಅವರ್ ಪ್ರೇಯರ್ಸ್ ವಿಲ್ ಬಿ ಡಿಫ್ರೆಂಟ್. ನೀವು ನೀತಿವಂತರು ಅಂತ ಗೊತ್ತಾಗ್ಬಿಟ್ರೆ ನಿಮ್ಮ ಕಮ್ಯಾಂಡಿಂಗು, ನಿಮ್ಮ ಡಿಕ್ಲರೇಷನು, ನಿಮ್ಮ ಪ್ರೇಯರು, ನಿಮ್ಮ ಪ್ರಾರ್ಥನೆ ಎಲ್ಲ ಬೇರೆ ಸ್ಟೈಲಲ್ಲಿರುತ್ತೆ. ಇನ್ ದ ನೇಮ್ ಆಫ್ ಜೀಸಸ್.
ಯಾರೋ ಹಾಸ್ಪಿಟ್ಲಲ್ಲಿ ಇರ್ತಾರೆ, ನಿಮ್ಮನ್ನು ಕರೆದಿರ್ತಾರೆ ಪ್ರೇಯರ್, ನಾನು ಸ್ವಲ್ಪ ಪ್ರಿಪೇರ್ ಆಗಿಬಿಟ್ಟು ಬರ್ತೀನಿ, ನಿನ್ನಷ್ಟಕ್ಕೆ ಅವ್ನಿಗೆ ಬಾಕ್ಸ್ ರೆಡಿ ಮಾಡಿಬಿಟ್ಟಿರ್ತಾರೆ. ಯಾವ ಟೈಮಲ್ಲಿ ಇದ್ರೂ ಇನ್ ದ ನೇಮ್ ಆಫ್ ಜೀಸಸ್ ಅಂತ ಯು ಶುಡ್ ಬಿ ರೆಡಿ ಟು ಪ್ರೇ ಅಟ್ ಎನಿ ಟೈಮ್. ಪ್ರಾರ್ಥನೆ ಮಾಡೋದಕ್ಕೆ ಯಾವ ಟೈಮಲ್ಲೂ ರೆಡಿಯಾಗಿರಬೇಕು. ಅವ್ರದ್ದು ಅದು ಯಾರು ಗೊತ್ತಾ ರೆಡಿಯಾಗಿರೋದು? ನೀತಿವಂತರು ಒಂದು ಸತ್ಯ ಕೇಳಿದವ್ರು ಮಾತ್ರನೇ. ಅವ್ರು ಮಾತ್ರನೇ 24/7 ದೇ ಆರ್ ರೆಡಿ. ಅವ್ರ ಕೈ ತಟ್ಟೋದಕ್ಕೆ ರೆಡಿ, ಸ್ತೋತ್ರಪ್ಪ ಅಂತ ಹೇಳೋದಕ್ಕೆ ರೆಡಿ, ಪ್ರಾರ್ಥನೆ ಮಾಡೋದಕ್ಕೆ ರೆಡಿ. ಯಾವಾಗಲೂ ಪ್ರೇಯರ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಕನೆಕ್ಷನ್, ಒಂದೇ ಸತಿ, ಲಾರ್ಡ್ ಥ್ಯಾಂಕ್ ಯು, ಲಾರ್ಡ್ ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ಮೀ. ಯೇಸು ಸ್ವಾಮಿಗೆ ಇದು ಚೆನ್ನಾಗಿ ಗೊತ್ತಿತ್ತು. ಯೇಸು ಸ್ವಾಮಿ ಪ್ರಾರ್ಥನೆ ಹೆಂಗಿತ್ತು ಗೊತ್ತಾ? ಕೇಳ್ತೀರಾ? ಬನ್ನಿ, ಮಾರ್ಕನ ಬರೆದ ಪುಸ್ತಕ 4ನೇ ಅಧ್ಯಾಯ 39ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 4 ವರ್ಸ್ 39. ಈಗ ಬಿರುಗಾಳಿ ಬೀಸ್ತೈತೆ, ಯೇಸು ಸ್ವಾಮಿ ಮಲಗೋರೆ, ಓಕೆನಾ? ಇವಾಗ ಇವರೆಲ್ಲ ಏನು ಹೇಳ್ತಾರೆ? ದೇವರೇ ನಾವು ಸಾಯ್ತಾ ಇದ್ದೀವಿ, ನನ್ನನ್ನು ಕಾಪಾಡು ಅಂತ. ಯೇಸು ಸ್ವಾಮಿ ಇರಿ ಸ್ವಲ್ಪ ಪ್ರೇಯರ್ ಮಾಡಿಬಿಟ್ಟು ಬರ್ತೀನಿ, ಇಲ್ಲ ನಾನು ಹೋಗಿ ಪ್ರಿಪೇರ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದ್ರ, ನಿದ್ದೆಯಲ್ಲಿ ಎದ್ದುಬಿಟ್ಟು ನೋಡಿ, ಆತನು ಎದ್ದು ಅಂದರೆ ಏನು? ಡೀಪ್ ಸ್ಲೀಪ್. ಸಡನ್ನಾಗಿ ಎಬ್ಬರಿಸಿದ ತಕ್ಷಣ, ಎದ್ದಿದ ತಕ್ಷಣ ಏನು ಹೇಳಿದ್ರು? ಎದ್ದು, ಬಿಕಾಸ್ ಹಿ ನೋಸ್ ಹಿ ಈಸ್ ರೈಚಸ್. ನೀತಿವಂತನನ್ನು ಗೊತ್ತಾಗ್ಬಿಟ್ರೆ ನೀವೆದ್ದು ಪ್ರಿಪೇರ್ ಮಾಡೋದು ಬೇಡ, ಯಾವಾಗಲೂ ರೆಡಿಯಾಗಿರ್ತಾರೆ ಯೇಸುವಿನ ನಾಮದಲ್ಲಿ, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನೋಡಿ, ನೀತಿವಂತರನ್ನ ಪ್ರಸಂಗ ನಿನಗೆ ಯಾವಾಗಲೂ ಕನೆಕ್ಷನಲ್ಲೇ ಇಟ್ಟಿರ್ತದೆ ದೇವ್ರ ಹತ್ರ. ಆಲ್ವೇಸ್ ಯು ವಿಲ್ ಬಿ ಕನೆಕ್ಟೆಡ್ ಇನ್ ದ ಫೆಲೋಶಿಪ್. ಅದಕ್ಕೆ ರೈಚಸ್ನೆಸ್ ಮೆಸೇಜ್ ಮಾತಾಡೋದು. ರೈಚಸ್ನೆಸ್ ಅಂತ ಏನಕ್ಕೆ ಗೊತ್ತಾ ಮಾತಾಡ್ತೀನಿ? 24/7 ಯು ಶುಡ್ ಬಿ ರೆಡಿ ಟು ಪ್ರೇ ಆ್ಯಂಡ್ ಡಿಕ್ಲೇರ್ ಇನ್ ದ ನೇಮ್ ಆಫ್ ಜೀಸಸ್. ಸಡನ್ನಾಗಿ ನಿಮ್ಗೇನೋ ಒಂದು ಆಗದೇ ಇರೋ ಒಂದು ಕಾರ್ಯ ನಡೀತಾ, ಇನ್ ಜೀಸಸ್ ನೇಮ್ ಐ ಕ್ಯಾನ್ಸಲ್ ಇಟ್. ಯೇಸುವಿನ ನಾಮದಲ್ಲಿ ನಂಗೆ ದುಡ್ಡು ಬರುತ್ತೆ, ಯೇಸುವಿನ ನಾಮದಲ್ಲಿ ಸಾಲಗಳು ತೀರುತ್ತೆ, ಯೇಸುವಿನ ನಾಮದಲ್ಲಿ ನಾನು ಆರೋಗ್ಯವಾಗಿರ್ತೀನಿ. ಡಾಕ್ಟರ್ ರಿಪೋರ್ಟ್ ಹೇಳುತ್ತೆ ಈ ಥರ, ಸಡನ್ಗೆ ನಿಮಗೆ ರಿಪೋರ್ಟ್ ಈ ಥರ ಬಂದರೆ ಇಮಿಡಿಯೇಟ್ಲಿ ನೀವು ಏನು ಹೇಳ್ತೀರ ಗೊತ್ತಾ? ಇನ್ ದ ನೇಮ್ ಆಫ್ ಜೀಸಸ್ ಐ ಕ್ಯಾನ್ಸಲ್ ಇಟ್ ಇನ್ ಜೀಸಸ್. ಯಾರು ಮಾಡಿದ ಪಾಪನೋ, ದೇವ್ರು ನನಗಿಷ್ಟು ಶುಗರ್ ಕೊಟ್ಟಾರೆ ಅಂತ ನೀವು ಅದನ್ನು ಸಂತೋಷವಾಗಿ ಇಟ್ಕೊಬಾರ್ದು. ಯು ಶುಡ್ ರಿಬ್ಯೂಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಅದಕ್ಕೆ ಯೋಬನ ಈ ರೀತಿ ಹೇಳ್ತಾನೆ ನೋಡಿ, ಜೋಬ್ 27:6. ಯೋಬನಿಗೆ ಬರೆದ ಪುಸ್ತಕ 27:6. ನನ್ನ ಜೀವಮಾನದ ಯಾವ ದಿನಚರ್ಯದಲ್ಲಿಯೂ ಮನಸ್ಸಾಕ್ಷಿಯು ತಪ್ಪು ತೋರಿಸುವುದಿಲ್ಲ, ನನ್ನ ನೀತಿಯನ್ನು ಎಂದಿಗೂ ಬಿಡದೆ ಭದ್ರವಾಗಿ ಹಿಡಿದುಕೊಳ್ಳುವೆನು. ಭದ್ರವಾಗಿ ಯಾವುದನ್ನು ಹಿಡ್ಕೊಬೇಕು? ದೇವ್ರ ಪಾದನ ಹಿಡ್ಕೊಂಡ್ಬಿಟ್ಟಿದ್ದೀನಿ ಪಾಸ್ಟರ್, ಭದ್ರವಾಗಿ. ಅದನ್ನು ಬಿಟ್ಟುಬಿಟ್ಟು ನೀತಿಯಿಂದ ಭದ್ರವಾಗಿ ಹಿಡ್ಕೊ. ಸೊ ಭದ್ರವಾಗಿ ಹಿಡ್ಕೊಬೇಕಾಗಿರೋದು ದೇವ್ರ ಪಾದ ಅಲ್ಲ, ನೀತಿನ ಹಿಡ್ಕೊಬೇಕಂತ. ಅಂದರೆ ನಾನು ನೀತಿವಂತನು ಅನ್ನೋದನ್ನು ಭದ್ರವಾಗಿ ಹಿಡ್ಕೊ. ಸೊ ಪ್ರಾರ್ಥನೆ ಮಾಡೋಕ್ಕೆ ಹೋದಾಗಲ್ಲ ನಾವು ಒಂಥರ ಬೇಜಾರಲ್ಲಿ ಹೋಗ್ತೀವಿ. ದೇವರೇ ಎಷ್ಟು ಸತಿ ಪ್ರೇಯರ್ ಮಾಡಿದ್ರು ಏನಪ್ಪ, ಏನು ದೇವರೇ ಇನ್ನೂ ಯಾವುದಪ್ಪ ಕ್ಲೀನ್ ಮಾಡಬೇಕು, ಇನ್ನೂ ಯಾವುದಪ್ಪ ತೊಳಿಬೇಕು. ಅದು ನಾವು ಪ್ರೇಯರು ಅಂದಿದ ತಕ್ಷಣ ನಮ್ಮ ಮಕ್ಕದಲ್ಲಿ ಎಲ್ಲರಿಗೂ ಒಂದು ಬೇಜಾರಾಗ್ಬಿಡುತ್ತೆ, ಒಂದು ಚಿಂತೆಯಲ್ಲೇ ಪ್ರೇಯರ್ಗೆ ಹೋಗೋದು. ಸೊ ಪ್ರಾರ್ಥನೆ ಅಂದ್ರೇ ಏನು? ಚಿಂತೆ. ಸೊ ಪ್ರಾರ್ಥನೆ ಅಂದರೆ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಫಿಲಿಪಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಎಲ್ಲರೂ ಹೇಳಿ, ಪ್ರಾರ್ಥನೆ ಅಂದ್ರೇ ಚಿಂತೆನೇ ಇರಬಾರ್ದು. ನಾವು ಪ್ರೇಯರ್ ಕುಂತ್ಕೊಳ್ಳೋದೆ ಚಿಂತೆಯಲ್ಲೇ. ಇವಾಗ ಅರ್ಥ ಆಗ್ತಾಯ್ತಾ ನಾವು ಎಲ್ಲಿದ್ದೀವಿ ಅಂತ? ನಾವು ಪ್ರೇಯರ್ಗೆ ಹೋದಾಗಲ್ಲ ಹೆಂಗೆ ಹೋಗ್ತೀವಿ? ಚಿಂತೆಯಲ್ಲೇ ಹೋಗ್ತೀವಿ. ಆದರೆ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಯಾವುದಕ್ಕೂ ಚಿಂತೆ ಮಾಡದೆ. ಸರಿ, ಇನ್ನೊಂದು ವಾಕ್ಯ ಓದ್ಬಿಡೋಣ ಬೇಗ. ಆಕ್ಟ್ಸ್ 19:15. ಅಪೊಸ್ತಲರಿಗೆ ಬರೆದ ಪುಸ್ತಕ 19ನೇ ಅಧ್ಯಾಯ 15ನೇ ವಾಕ್ಯ. ದೆವ್ವ ಕೇಳಿದ ಪ್ರಶ್ನೆ, ನನಗೆ ಯೇಸು ಗೊತ್ತು, ಪೌಲ್ ಗೊತ್ತು, ಯಾರು ನೀನು ಅಂತ ನಿಮ್ಮನ್ನು ಕೇಳಿದ್ರೆ ನೀವೇನು ಹೇಳ್ತೀರಾ? ನಾನು ಧೂಳು, ಬನ್ನಿ ತುಳಿತೀನಿ, ಬಾ ತುಳಿತೀನಿ. ನಾನು ಹುಳ, ಬಾ ತುಳಿತೀನಿ ಅಂತಾನೆ. ಸೊ ದೆವ್ವ ಕೇಳಿದ್ರೆ ನನಗೆ ಜೀಸಸ್ ಗೊತ್ತು, ನನ್ನ ಪೌಲ್ ಗೊತ್ತು, ನೀನು ಯಾರು ಅಂದರೆ, ಐ ಆಮ್ ದ ಸನ್ ಆಫ್ ಗಾಡ್, ಐ ಆಮ್ ರೈಚಸ್ ಇನ್ ದ ನೇಮ್ ಆಫ್ ಜೀಸಸ್. ಓ ಗ್ಲೋರಿ. ನಾವೊಂದು ಹೇಳ್ತೀನಿ ನೋಡಿ, ಚೆನ್ನಾಗಿ ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ 1000 ಜನ ಏನು ಹೇಳ್ತಾರೋ ಅದರಲ್ಲಿ ಸೈತಾನನಿಗೆ ಖುಷಿ ಇಲ್ಲ. ಆದರೆ ನಿಮ್ಮ ಬಗ್ಗೆ ನೀವೇನು ಹೇಳ್ತೀರೋ ಅದೇ ಅವನಿಗೆ ಖುಷಿ.
ಊರೆಲ್ಲ ನಿಮ್ಮ ಬಗ್ಗೆ ಹೇಳಿ, ಸೈತಾನ ನನಗೆ ಟೆನ್ಷನ್ ಇಲ್ಲ. ಯಾಕೆ ಗೊತ್ತಾ? ಯಾವನೋ ಮಾತಾಡ್ತವನು, ಆದರೆ ನೀನೇ ಏನೋ ಗೊತ್ತಿಲ್ಲ, ನನಗೆ ಭಯ ಆಗ್ತೈತೆ, ಏನೋ ಗೊತ್ತಿಲ್ಲ. ಒಂದೊಂದು ಚೆನ್ನಾಗಿ ತಿಳ್ಕೊಳ್ಳಿ. ಇವತ್ತೊಂದು ಮುಖ್ಯವಾದಂಥ ಆಳವಾದಂಥ ಒಂದು ಸತ್ಯನ ಹೇಳ್ತೀನಿ ನಿಮಗೆ. ನೋಡಿ, ಸೇಟನ್ ಈಸ್ ನಾಟ್ ಓಮ್ನಿ ಪ್ರೆಸೆಂಟ್. ಎಲ್ಲ ಕಡೆಯಲ್ಲೂ ಸೈತಾನ್ ಇರಲ್ಲ, ಎಲ್ಲ ಇನ್ಫಾರ್ಮೇಷನ್ಸು ಸೈತಾನ್ ಗೊತ್ತಿರಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಅದಕ್ಕೇ ಅವನು ಯಾವುದನ್ನ ಇಟ್ಟು ಕಂಡುಹಿಡಿಯೋದು ಗೊತ್ತಾ? ಬಾಯಿಂದ ಏನು ಬರುತ್ತೋ ಅದನ್ನ ಇಟ್ಕೊಂಡೇ ಕಂಡುಹಿಡಿಯೋದು. ನಿಮಗೆ ಭಯ ಅಂದರೆ ಅಲ್ಲೇ ಅವನು ಬಂದು ಏಮಾರ್ಸೋದು ನಿಮ್ಮನ್ನು. ಯಾಕೆ ಗೊತ್ತಾ? ನೀನೇ ಹೇಳ್ಬಿಟ್ಟಲ್ಲ ನನ್ನ ಭಯ ಅಂತ. ರಾತ್ರಿಯೆಲ್ಲ ನನಗೆ ಕನಸು, ರಾತ್ರಿಯೆಲ್ಲ ಯಾರೋ ಸಿಗ್ತಾವ್ರೆ ಬಂದ್ಬಿಟ್ಟು ಹೇಳ್ತಾನೆ ಇನ್ನೂ ಅಮುಕ್ತಾನೆ ಬಂದು. ಸೊ ಸೈತಾನನು ಹೆಂಗೆ ಆ್ಯಕ್ಟ್ ಮಾಡ್ತಾನೆ ಅಂದರೆ, ವಾಟ್ ವಿ ಸ್ಪೀಕ್ ಅದನ್ನು ಕೇಳಿಸ್ಕೊಂಡು ಈ ವಿಲ್ ರಿಯಾಕ್ಟ್, ಅದಕ್ಕೆ ತಕ್ಕನಂಗೆ ರಿಯಾಕ್ಷನ್ ಮಾಡೋದು. ಅದಕ್ಕೆ ನಾನು ಉದ್ಧಾರನೇ ಆಗಲ್ಲ, ನಾನು ಚೆನ್ನಾಗೇ ಇರಲ್ಲ, ಅದೇನೋ ಗೊತ್ತಿಲ್ಲ, ನನಗೊಂಥರ ಆಗ್ತೈತೆ, ಇದೆಲ್ಲ ಹೇಳ್ತಾ ಇದ್ರೆ ಸೈತಾನನ್ನು ನೀನು ಅಟ್ರ್ಯಾಕ್ಟ್ ಮಾಡ್ತೀಯ. ಬಿಕಾಸ್ ಈ ಡಸಂಟ್ ನೋ ಎನಿ ಇನ್ಫಾರ್ಮೇಷನ್. ನಿನ್ನ ವೀಕ್ನೆಸ್ ನೋಡಿ, ಇನ್ನೊಂದು ನಾನು ಹೇಳ್ತೀನಿ ಗೊತ್ತಾ, ನಿನ್ನ ಮೈಂಡಲ್ಲಿ ಓಡೋದೆಲ್ಲನೂ ಸೈತಾನನ್ನು ರೀಡ್ ಮಾಡೋಕ್ಕಾಗಲ್ಲ. ಅನ್ಲೆಸ್ ಯು ಓಪನ್ ಯುವರ್ ಮೌತ್ ಅಂಡ್ ಸೇ. ನೀವು ಬಾಯಿ ಬಿಟ್ಟು ಏನಾದರೂ ಒಂದು ಹೇಳೋವರೆಗೂ ಸೈತಾನ್ ನನಗೆ ಅರ್ಥ ಆಗಲ್ಲ. ಸೊ ಅವ್ನು ಯಾವುದ್ರ ಮೇಲೆ ಡೀಲ್ ಮಾಡೋದು, ಯಾವುದ್ರ ಮೇಲೆ ಸೈತಾನ್ ನನ್ನ ಕೆಲಸ ಮಾಡೋದು ಅಂದರೆ, ನೀನು ಮಾತಾಡೋದನ್ನಿಟ್ಟೇ ಅವನು ಕೆಲಸ ಮಾಡೋದು. ಓ ಮೈ ಗಾಡ್. ದಟ್ ಈಸ್ ದ ರೀಸನ್. ಆಲ್ವೇಸ್ ಸ್ಪೀಕ್ ಪಾಸಿಟಿವ್. ನಾನು ಚೆನ್ನಾಗಿರ್ತೀನಿ. ಸೈತಾನ್ ನೀನು ಕೇಳ್ತಾನೆ, ಏನಪ್ಪ ಇವನು ಯಾವಾಗಲೂ ಚೆನ್ನಾಗಿರ್ತೀನಿ, ಇವನ ಹತ್ರ ನನಗೆ ಕೆಲಸನೇ ಇಲ್ಲ ಅಂತ ಹೊರಟೋಗ್ತಾನೆ. ಯಾವಾಗಲೂ ಪ್ರಾಸ್ಪರಿಟಿ, ನಾನು ಚೆನ್ನಾಗಿರ್ತೀನಿ, ನಾನು ಆರೋಗ್ಯವಾಗಿರ್ತೀನಿ, ನಾನು ಸಂತೋಷವಾಗಿರ್ತೀನಿ, ನಾನು ಖುಷಿಯಾಗಿರ್ತೀನಿ ಅಂತ ಹೇಳೋರ ಹತ್ರ ಸೈತಾನನು ಬಾಲ ಬಿಚ್ಚಕ್ಕಾಗಲ್ಲ. ಸೊ ಯಾರು ಕೊಯ್ಯ ನಯ ಯಾರು ಬಾಯಿ ಬಿಟ್ಟು ಸುಮ್ಮನೆ ಎಲ್ದಿರೋದೆಲ್ಲ ಮಾತಾಡ್ತಾ ಇರ್ತಾರೋ ಅವ್ರನ್ನೇ ಸೈತಾನನ್ನು ಅಟ್ಯಾಕ್ ಮಾಡೋದು. ಧೈರ್ಯವಾಗಿ ಮಾತಾಡೋರ ಥರ ನೋಡಿ ಸೈತಾನ ಇರಲ್ಲ. ನಾವು ಇನ್ನೊಂದು ಹೇಳ್ತೀನಿ ನೋಡಿ, ಪ್ರಾರ್ಥನೆನೇ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಧೈರ್ಯವಾಗಿ ಇರೋರ ಹತ್ರ ಸೈತಾನ್ ಬರೋದೇ ಇಲ್ಲ. ಯಾರನ್ನ ಭಯಪಡಿಸೋದು ಗೊತ್ತಾ? ಅವನು ಭಯಪಡೋರ್ನ. ಸೈತಾನನು ಭಯಪಡಿಸೋದೇ ಭಯಪಡೋರ್ನ. ದಮ್ಮಿರಬೇಕು, ದಿಲ್ಲಿರಬೇಕು, ನೀನು ಪ್ರೇಯರೇ ಮಾಡಬೇಡ, ಆದರೂ ಸೈತಾನ್ ನೀನು ಮುಟ್ಟಲ್ಲ. ಅವನಿಗೆ ಗೊತ್ತು, ಮುಟ್ಟಿದ್ರೆ ನೀನು ಕ್ಯಾಕರ್ಸ್ ಹೋಗಿತ್ಯ ಅಂತ. ಹೋಗ ನೋಡಿ, ಈ ಪಿಕ್ಚರ್ಗೆಲ್ಲ ಓಟ್ ಬರ್ತಾರಲ್ಲ, ರಾತ್ರಿ 1 ಗಂಟೆಗೆ 2 ಗಂಟೆಗೆಲ್ಲ ರೋಡಲ್ಲಿ ಸುತ್ತಾರೆ ಧೈರ್ಯವಾಗಿರೋರು. ಈ ಭಯ ಇರೋ ನೋಡಿ, ಬಾಗಿಲು ತೆಗಿಬೇಡ, ಕಿಟಕಿ ಮುಚ್ಚು, ಮೇಲೆ ಸೌಂಡು, ಕೆಳಕ್ಕೆ ಸೌಂಡು, ಮಂಚದ ಅಡಿಯಲ್ಲಿ ಸೌಂಡು, ಕಿಚನಲ್ಲಿ ಸೌಂಡು, ಬಾತ್ರೂಮಲ್ಲಿ ಸೌಂಡು, ಎಲ್ಲೂ ಇಲ್ಲ, ನಿನ್ನ ಮೈಂಡಲ್ಲೇ ಸೌಂಡು. ಕೇರ್ ಮಾಡದೆ ಬಿಡಿ, ಅವನೇನು ಮಾಡೋಕ್ಕಾಗಲ್ಲ. ಸೌಂಡ್ ಬಂದರೆ ಬರಲಿ, ಏನು ಸೌಂಡು? ನೀನು ಹೋದ್ರೆ ಅವ್ನು ಓಡೋಗ್ಬೇಕು. ಶಬ್ದ ಬರ್ತದೆ, ಹೋಗ್ಬೇಡ, ಅವನು ಗೊತ್ತಾಯ್ತು, ಓ ಇದು ಟರ್ಪುಕ್ಲು, ಇನ್ಮೇಲೆ ನಾವು ಎಲ್ಲಿರಬೇಕು? ಇವ್ರ ಹತ್ರನೇ ಟೆಂಟ್ ಹಾಕಬೇಕು, ಯಾಕಂದರೆ ಇವರು ನನ್ನನ್ನು ಅಷ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ ಅವನು ಖುಷಿ ಇರುತ್ತೆ. ನಾವು ಯಾವಾಗಲೂ ಸೌಂಡ್, ಆ ಕಡೆ ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್, ಸೌಂಡ್ ಅಂತೆ ಸೌಂಡ್ ಅಂದರೆ ಅದಕ್ಕೆ ಜೀಸಸ್ ಕ್ರೈಸ್ಟ್ ಎದ್ದ ತಕ್ಷಣ ಹೇಳಿದ್ರು. ಇವತ್ತು ಕ್ರಿಶ್ಚಿಯಾನಿಟಿ ಹಂಗಿರ್ಬೇಕು. ಇನ್ ದ ನೇಮ್ ಆಫ್ ಜೀಸಸ್, ನನಗೆ ವಿರುದ್ಧವಾಗಿ ಬರುವಂಥ ಎಲ್ಲ ಸೈತಾನನ ಕ್ರಿಯೆಗಳು ಐ ಕಮಾಂಡ್ ಟು ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯು ಶುಡ್ ನೋ ಹೂ ಯು ಆರ್. ನೋಡಿ, ನಮಗೆ ನಾವು ಯಾರು ಅಂತ ಗೊತ್ತಾಗ್ಬಿಟ್ರೆ ನಾವು ತುಂಬ ತಲೆಯಾಟೆ ಮಾಡಲ್ಲ. ಇವಾಗ ಕೆಲವ್ರ ಬಗ್ಗೆ ಒಂದು ಸೆಲ್ಫ್ ಎಸ್ಟೀಮ್ ಇರಲ್ಲ. ಅವ್ರನ್ನ ಯಾರು ನೋಡಲ್ಲ, ಯಾರು ಕೇರ್ ಮಾಡಲ್ಲ. ಚಿಕ್ಕ ವಯಸ್ಸಲ್ಲೇ ಅವ್ರನ್ನ ಯಾರು ಕೇರ್ ಮಾಡದೆ ಗಾಯಪಟ್ಬಿಟ್ಟಿರ್ತಾರೆ. ನೋಡಿ ಈ ರೌಡಿಗಳು ನೋಡಿ, ನಾನು ಯಾರು ಗೊತ್ತಾ ನೀನು ಕೇಳಿದ್ರ? ನಮ್ಮಪ್ಪ ಯಾರು ಗೊತ್ತಾ? ನಾನೇನು ಕೇಳಿಲ್ಲ ನಿಮ್ಮಪ್ಪ ಯಾರು ಅಂತ. ನನಗೆ ನೀನು ಯಾರು ಅಂತ ಬೇಕಾಗಿಲ್ಲ, ನಿಮ್ಮಪ್ಪ ಯಾರು ಗೊತ್ತು ನನಗೆ. ಅವ್ರು ಗೊತ್ತು, ಇವ್ರು ಗೊತ್ತು, ನನಗೇನು? ನಿನಗೆ ಯಾರಾದ್ರು ಅಂದರೆ ಇವರು ಸೆಲ್ಫ್ ಎಸ್ಟೀಮ್ ಹೆಂಗೆ ಕ್ರಿಯೇಟ್ ಮಾಡ್ತಾ ಗೊತ್ತಾ? ನನಗೆ ಈ ಊರಲ್ಲಿ ಅವ್ನು ಗೊತ್ತು, ಇವನು ಗೊತ್ತು, ಆಮೇಲೆ ಅವನು ಗೊತ್ತು.
ಅವ್ರಿಗೆ ಗೊತ್ತು. ಕೆಲವ್ರು ನೋಡಿ ಮಾತಾಡ್ಬೇಕಾದ್ರೆ ನಿನಗೆ ಏರಿಯಲ್ಲಿ ಇವನು ಗೊತ್ತಾ, ನೀನು ಯಾವನಿಗಾದ್ರೂ ಗೊತ್ತು, ನನಗೇನು. ನಾವೊಂದು ಹೇಳ್ತೀನಿ ಚೆನ್ನಾಗಿ ಕೇಳಿ. ಯೇಸು ಸ್ವಾಮಿಗೆ ಹೊಡೆದಾಗ ಒದೆ ತಿಂದರು. ಒಡೆಯೋನಿಗೆ ಧೈರ್ಯ ಬೇಕಾ, ಒದೆ ತಿನ್ನಕ್ಕೆ ಧೈರ್ಯ ಬೇಕಾ? ನಾವೇನಂತೀವಿ? ಒಡೆಯೋನಿಗೆ ಧೈರ್ಯ ಬೇಕು. ನಾನೇನು ಹೇಳ್ತೀನಿ ಗೊತ್ತಾ, ಒಡೆಯೋನಿಗೆ ಧೈರ್ಯಕ್ಕಿಂತ ಒಡಿ ನೋಡೋಣ ಅಂತ ನೋಡ್ದ ಅವನಿಗೆ ಧೈರ್ಯ ಇದೆ. ಹೊಡಿ ಪರವಾಗಿಲ್ಲ ಅಂತ ಹೋಗಿ ಪಡಾರ ಅಂತ ಹೊಡೆದ್ಬಿಟ್ರೆ ನಾವೇನಂತೀವಿ, ಇವ್ರಿಗೇನಪ್ಪ ಮೀಟ್ರು ನೋಡಿ. ಅದೇ ನಾನು ಓದಿಸ್ತೀನಿ ಹೇಳಿದೆ, ಒಬ್ಬ ಚಾಕು ಇಟ್ಕೊಂಡು ಸುತ್ತೋದು ಏನು ಗೊತ್ತಾ, ಅವನ ಬೈಕ್ ಅವ್ನು ಇಟ್ಕೊಂಡಿರೋದು. ನಾವೇನು ಅಂದ್ಕೊಂಡಿದ್ದೀವಿ, ಅವ್ನು ಚಾಕು ಇಟ್ಕೊಂಡೇ ನಾವು ಭಯ ಪಡಬೇಕು ಅಂತ. ಕಿರ್ಚೋರೆಲ್ಲ ರೌಡಿಗಳಲ್ಲ ರೀ, ಚಾಕು ಇಟ್ಟವರೆಲ್ಲ ರೌಡಿಗಳಲ್ಲ. ಚಾಕುನೇ ಇಲ್ಲದೆ ಧೈರ್ಯವಾಗಿ ಸುತ್ತಾಡ್ತಾರೆ ನೋಡಿ, ನಮ್ಮ ಥರ ನಿಮ್ಮ ಥರ. ನಾವೇ ಲೋಕದಲ್ಲಿ ಧೈರ್ಯವಂತರು. ಇಷ್ಟು ಮೆಡಲ್ ಕೊಟ್ಟು ಅವಾರ್ಡ್ ಕೊಡ್ತಾಯಿದ್ದೀನಿ. ನನಗೆ ನಿಮಗೆ ಬಂದೋಬಸ್ತೆ ಬೇಡ ರೀ. ನಾನು ರಾತ್ರಿ 12 ಗಂಟೆ 1 ಗಂಟೆಗಾದರೂ ನಾನು ಆಚೆ ಹೋಗ್ತೀನಿ, ಭಯನೇ ಇಲ್ಲ. ನಿಮಗೆ ಧೈರ್ಯ ಉಂಟಾ? ರೌಡಿಗಳು ತುಂಬ ಸುತ್ತಾಡ್ತಾರೆ, ಭಯ ಇಲ್ವಾ? ಚೈನ್ ಹಾಕಿದರೆ ಭಯ, ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದನ್ನು ಬಿಚ್ಚಿಟ್ಬಿಟ್ಟು ಹೋಗು, ನೋ ಪ್ರಾಬ್ಲಮ್. ಕಿತ್ತಿದ್ರೆ ಬೇರೆ ಕರಿಮಣಿನೇ ಕಿತ್ಕೊಂಡು ಹೋಗ್ಬೇಕು. ಸೊ ಯೇಸು ಸ್ವಾಮಿ ಎಷ್ಟು ಹೊಡೆದ್ರು, ಹಿ ಡಿಂಟ್ ಓಪನ್ ಹಿಸ್ ಮೌತ್. ಎಷ್ಟು ಹೊಡೆದ್ರಂತೆ, ಹಿ ವಾಸ್ ಸೈಲೆಂಟ್ ಬಿಕಾಸ್ ಹಿ ವಾಸ್ ವೈಲೆಂಟ್. ಗೇಲಿ ಮಾಡೋನಿಗೆ ಧೈರ್ಯ ಅಲ್ಲ, ಗೇಲಿ ಮಾಡಿಸ್ಕೊಂತ ನೋಡಿದ ಅವನಿಗೆ ಧೈರ್ಯ. ಊರೆಲ್ಲ ಹೇಳ್ಕೊಂಬರ್ತಾರಲ್ಲ ಅವ್ರಿಗೆಲ್ಲ ಧೈರ್ಯ. ಏನು ಹೇಳಿದ್ರು ಪರವಾಗಿಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಓವರ್ಕಮ್ ಮಾಡ್ತಾನಲ್ಲ ಅವನಿಗೆ ಧೈರ್ಯ. ಸೊ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಬಗ್ಗೆ ಊರೆಲ್ಲ ಏನು ಹೇಳ್ತಾರೆ ಮುಖ್ಯ ಅಲ್ಲ, ನಿನ್ನ ಬಗ್ಗೆ ನೀನೇನು ಹೇಳ್ತೀಯ ಅನ್ನೋದೇ ಮುಖ್ಯ. ಇವತ್ತು ಸೈತಾನ್ನ ನೋಡಿ ನಾವು ಹೇಳೋಣ, ನಾನು ಯಾರು ಅಂತ ನನಗೆ ಗೊತ್ತು. ಎಲ್ಲರೂ ಹೇಳಿ. ದೇವಕ್ಕೆ ಗೊತ್ತು, ಯೇಸು ಗೊತ್ತು, ಪೌಲನ್ ಗೊತ್ತು, ಫಿಲಿಪ್ ಪಾಸ್ಟರ್ ಗೊತ್ತು. ನೀವು ಯಾರಂತ ಗೊತ್ತಾ? ನನ್ನ ಜೊತೆ ಎಲ್ಲರೂ ಸೇರಿ ಹೇಳಿ, ಯೇಸುವಿನ ನಾಮದಲ್ಲಿ ನಾನು ನೀತಿವಂತನು, ಯೇಸುವಿನ ಮಗನು, ಐ ಆಮ್ ದ ಸನ್ ಆಫ್ ಗಾಡ್. ಸೊ ಈ ಸತ್ಯನ ಕೇಳ್ತಾ ಇರುವಂಥ ಎಲ್ಲರ ಜೀವಿತಗಳಲ್ಲಿ ಇವತ್ತೊಂದು ವ್ಯತ್ಯಾಸ, ಒಂದು ಆಶೀರ್ವಾದ ಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಸೊ ನವೆಂಬರ್ 8ನೇ ತಾರೀಕು ಫ್ಯಾಮಿಲಿ ಕಾನ್ಫರೆನ್ಸ್ ಇಟ್ಟಿದ್ದೀವಿ. ಸೊ ರಿಜಿಸ್ಟ್ರ್ ಮಾಡದೇ ಇರೋರು ಬೇಗ ರಿಜಿಸ್ಟ್ರ್ ಮಾಡಿ, ಇನ್ನೂ ಸ್ವಲ್ಪ ದಿನಗಳು ಮಾತ್ರ ಉಂಟು. ನೀವು ರಿಜಿಸ್ಟ್ರ್ ಮಾಡಿ ಅದನ್ನು ನೀವು ಸ್ಕ್ರೀನ್ಶಾಟ್ ಆಗಿ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾವು ಅದಕ್ಕೆ ಎಂಟ್ರಿ ಪಾಸನ್ನು ನಿಮಗೆ ವಾಟ್ಸಪ್ಪಲ್ಲೇ ಮತ್ತೆ ಕಳಿಸ್ಕೊಡ್ತೀವಿ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಈ ಸಂದೇಶದ ನಂತರ, ಈ ಫ್ಯಾಮಿಲಿ ಕಾನ್ಫರೆನ್ಸ್ ನಂತರ ನಿಮ್ಮ ಫೈನಾನ್ಷಿಯಲ್ ಲೆವೆಲ್ಲು, ನಿಮ್ಮ ಸ್ಪಿರಿಚುವಲ್ ಲೆವೆಲ್ಲು, ನಿಮ್ಮ ಫ್ಯಾಮ್ಲಿಯಲ್ಲಿ ಇರುವಂಥ ಸಂತೋಷ, ಸಮಾಧಾನ, ಜಾಯ್ ಇನ್ನೂ ಹೆಚ್ಚುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು ಆಲ್. ನೋಡಿ, ಯಾವಾಗಲೂ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಆಫರಿಂಗ್ ಅಂದರೆ ಏನು ಗೊತ್ತಾ? ಆಫರಿಂಗ್ ಅಂದರೆ ಏನು ಗೊತ್ತಾ? ವಿ ಕಮ್ ಟು ಸಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆನ್ ದಿಸ್ ಅರ್ತ್. ನಾವು ಚರ್ಚಿಗೆ ಬರೋದು ಯಾರು ನೋಡೋಕೆ ಗೊತ್ತಾ? ಒಂದು ದೊಡ್ಡ ವ್ಯಕ್ತಿನ ನೋಡೋದಕ್ಕೆ. ನಾನೇನು ಹೇಳ್ತೀನಿ ಗೊತ್ತಾ? ಒಬ್ಬರನ್ನ ನೋಡೋಕೆ ನೀವು ಹೋಗ್ತೀರಾ, ರೆಸ್ಪೆಕ್ಟೆಡ್ ಪರ್ಸನ್ ಅಂತ ಇಟ್ಕೊಳ್ಳಿ. ಒಂದು ಹಾನರಬಲ್ ಪರ್ಸನ್ ನೋಡೋಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಮಾವನೋ, ನಿಮ್ಮ ಚಿಕ್ಕಪ್ಪನೋ, ಅಥವಾ ನಿಮ್ಮ ಸ್ವಂತದವರು, ತುಂಬ ಇಂಪಾರ್ಟೆಂಟ್ ಫ್ಯಾಮ್ಲಿ ನೀವು ಹೋಗಿ ವಿಸಿಟ್ ಮಾಡಿದಾಗ, ಅಥವಾ ಒಂದು ಬೋಧಕರನ್ನ ನೋಡೋಕೆ ಹೋದಾಗ, ಒಂದು ಪಾಸ್ಟರ್ನ ನೋಡೋಕೆ ಹೋದಾಗ ನೀವು ಹೆಂಗೆ ಹೋಗ್ತೀರಾ? ಫಸ್ಟ್ ಹೋದಾಗ ಒಂದು ಹಣ್ಣು, ಒಂದು ಗಿಫ್ಟು ನಾವೇನು ಮಾಡ್ತೀವಿ? ಕೈಯಲ್ಲಿ ಎತ್ಕೊಂಡೋಗಿ. ದಟ್ ಶೋಸ್ ರೆಸ್ಪೆಕ್ಟ್. ಸೊ ಯಾವಾಗೆಲ್ಲ ನಾವು ದೇವ್ರನ್ನ ಮೀಟ್ ಮಾಡೋಕ್ಕೆ ಬರ್ತೀವೋ, ವಿ ಶುಡ್ ಕಮ್ ವಿತ್ ಆಫರಿಂಗ್. ದಟ್ ಶೋಸ್ ಅವರ್ ರೆಸ್ಪೆಕ್ಟ್. ಸೊ ಆಫರಿಂಗ್ ಅನ್ನೋದು ದೇವರಿಗೆ ಒಂದು ರೆಸ್ಪೆಕ್ಟ್ ತೋರಿಸೋದಕ್ಕೆ. ಸೊ ನಾವು ಚರ್ಚಿಗೆ ಬಂದಾಗಲ್ಲ ನಾವು ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ. ಸೊ ವೆನ್ ಎವರ್ ವಿ ಸೋ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್, ಇಟ್ ಶೋಸ್ ಅವರ್ ರೆಸ್ಪೆಕ್ಟ್. ಇದು ದೇವರಿಗಾಗಿ ಕೊಡುವಂಥ ಸಮಯ. ಒಂದು ವೇಳೆ ದೇವ್ರ ರಾಜ್ಯಕ್ಕಾಗಿ ಹೇಗೆ ಕೊಡಬೇಕು ಅಂದರೆ ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣವಾ? ಪ್ರೀತಿ ಸ್ವರೂಪಿಯೇ ಸ್ತೋತ್ರಪ್ಪ, ಇವತ್ತು ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ
ದೇವರೇ, ನೀನು ಜನರೊಂದಿಗೆ ಮಾತನಾಡಿ ಬಿಡುಗಡೆಯನ್ನು, ಸಂತೋಷವನ್ನು ಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಯಾರೆಲ್ಲ ಇಲ್ಲಿ ನೋಡ್ತಾ ಇದ್ದಾರೋ, ಆನ್ಲೈನಲ್ಲಿ ನೋಡ್ತಾ ಇದ್ದಾರೋ, ಐ ಬ್ಲೆಸ್ ದೆಮ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ನಾನು ಅವ್ರನ್ನ ಆಶೀರ್ವದಿಸ್ತೇನೆ. ಎಲ್ಲ ಸ್ತುತಿಗಾನ ಮಹಿಮೆ ನಿನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ, ನಿಮ್ಮೊಂದಿಗಿರಲಿ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.